ಎಲ್ರಿಗೂ ನಮಸ್ಕಾರ. ವಿಸ್ಡಮ್ ವೈಬ್ಸ್ನ ಹೊಸ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ನಾನು ಸಾರಾ ಮುಸ್ಕುರ್ನಿಸಾ, ಕನ್ನಡ ಉಪನ್ಯಾಸಕಿ, PA ಪ್ರಥಮ ದರ್ಜೆ ಕಾಲೇಜು. ಜೀವನದಲ್ಲಿ ಏನೇ ಇದ್ರೂ, ಏನೇ ಮಾಡಬೇಕಿದ್ರು, ಏನೇ ಸಾಧಿಸಬೇಕಿದ್ರು ನಮ್ಮಲ್ಲಿ ಆರೋಗ್ಯ ತುಂಬ ಮುಖ್ಯ. ಆರೋಗ್ಯ ಎನ್ನುವಂತಹದ್ದು ಎಲ್ಲರಿಗೂ ಸಿಗುವಂತಹದ್ದಲ್ಲ. ನಮ್ಮಲ್ಲಿ ಎಷ್ಟೇ ಸಿರಿ ಸಂಪತ್ತಿಗೆ ಇರಲಿ, ಎಷ್ಟೇ ಉತ್ತಮವಾದಂತಹ ಶ್ರೀಮಂತಿಕೆ ಇರಲಿ, ಏನೇ ಇದ್ರೂ ಕೂಡ ಆರೋಗ್ಯದಲ್ಲಿ ಸಣ್ಣ ಏರುಪೇರಾದರೂ ಕೂಡ ನಮ್ಮಲ್ಲಿ ಏನೂ ಇಲ್ಲದ ಹಾಗೆ. ಎಷ್ಟೋ ಶ್ರೀಮಂತರು, ಅದೆಷ್ಟೋ ಉಳ್ಳವರು ಅಂತ ಅನಿಸಿಕೊಂಡವರು ಆರೋಗ್ಯದ ಕಾರಣದಿಂದಾಗಿ ಮೂಲ ಗುಂಪಾಗಿರೋದನ್ನು ನಾವೆಲ್ಲರೂ ನೋಡ್ಬೋದು. ಆರೋಗ್ಯ ಎನ್ನುವಂತಹದ್ದು ನಾವು ನೀವು ಬೆಲೆ ಕೊಟ್ಟು ತೆಗೊಳ್ಳುವಂತಹದ್ದಲ್ಲ, ಬದಲಿಯಾಗಿ ದೇವರು ಕೊಡುವಂತಹ ವರ. ಒಂದು ಕಥೆಯ ಮೂಲಕ ಆರೋಗ್ಯದ ಬಗೆಗೆ ಇರುವಂತಹ ಆರೋಗ್ಯ ಅಂದರೆ ಭಾಗ್ಯ ಎನ್ನುವಂತಹ ಒಂದು ನೆಲೆಯನ್ನು ನೋಡೋಣ. ಒಂದೂರಿನಲ್ಲಿ ದೊಡ್ಡ ಶ್ರೀಮಂತನಾದಂತಹ ವ್ಯಕ್ತಿ ಇರ್ತಾನೆ. ತುಂಬಾ ಶ್ರೀಮಂತನಾಗಿರ್ತಾನೆ. ಬೇಕಾದಷ್ಟು ಹಣ ಸಂಪತ್ತು ಎಲ್ಲವೂ ಕೂಡ ಆತನಲ್ಲಿರುತ್ತೆ. ಆತನೊಳಗಡೆ ಒಂದು ಜಂಬ ಬರುತ್ತೆ. ಏನು ಅಂತ ಹೇಳಿದ್ರೆ, ತಾನು ಕೂತಲ್ಲಿಗೆ ನನಗೆ ಏನು ಬೇಕೋ ಅದು ನನಗೆ ಸಿಗುತ್ತೆ ಎನ್ನುವಂಥದ್ದು. ನಾನು ಬಯಸಿದ್ರೆ ಇಡೀ ಜಗವನ್ನೇ ನಾನೇನ್ ಮಾಡಬಹುದು, ಖರೀದಿಸಬಲ್ಲೆ ಎನ್ನುವಂತಹದ್ದು. ಆದ್ರಿಂದ ಆತ ಆಲಸ್ಯ ಆಗ್ತಾನೆ, ದುಡಿಯುವುದನ್ನು ನಿಲ್ಲಿಸ್ತಾನೆ. ಇರುವಂತಹ ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಮನೆಯಲ್ಲೇ ಒಂದು ಕಡೆ ಮಲಗಿದಲ್ಲಿಗೆ ಅವನು ಸೇವಕರನ್ನಿಟ್ಟುಕೊಂಡು ಬೇಕಾಗುವಂತಹ ಸಕಲವನ್ನು ಕೂಡ ತಗೊಂಡು ಬಂದು ಅಲ್ಲಿ ಏನ್ ಮಾಡ್ತಾನೆ, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ, ಮೋಜು ಮಸ್ತಿಯಲ್ಲಿ ತೊಡಗುವುದಕ್ಕೆ ಆರಂಭಿಸ್ತಾನೆ. ಆದ್ರೆ ಆತನ ಚಲನವನ್ನು ತನ್ನಷ್ಟಕ್ಕೆ ತಾನು ಕಡಿಮೆ ಮಾಡ್ತಾ ಹೋಗ್ತಾನೆ. ದಿನ ಹೋಗುತ್ತೆ. ದಿನ ಹೋದಾಗೇನೆ ಆತನ ಕೈಕಾಲುಗಳು ಬಲವನ್ನು ಕಳೆದುಕೊಳ್ಳುವುದಕ್ಕೆ ಆರಂಭ ಆಗುತ್ತೆ. ಮೊದಲಿಗೆ ಇದ್ದಂತಹ ಶಕ್ತಿ ಆತನಲ್ಲಿ ಕಡಿಮೆ ಆಗುತ್ತಾ ಬರುತ್ತೆ. ಬೇಕಾದಷ್ಟು ಆತನಲ್ಲಿ ಉತ್ಸಾಹ ಇರುವುದಿಲ್ಲ. ಆರಂಭಿಕ ದಿನಗಳಲ್ಲಿ ಇದ್ದಂತಹ ಚೈತನ್ಯ ಅವನಿಗೆ ದಿನೇ ದಿನೇ ಕಡಿಮೆಯಾಗುತ್ತಾ ಬರುತ್ತೆ. ಇದರಿಂದ ಚಿಂತಿತನಾದಂತಹ ಆತ ತನಗೇನಾಯಿತು, ನಾನು ಯಾಕೆ ಹೀಗಿದ್ದೇನೆ ಎನ್ನುವಂತಹ ಚಿಂತೆಗೆ ಒಳಗಾಗ್ತಾನೆ. ಹೀಗೆ ಚಿಂತೆಯನ್ನು ಮಾಡ್ತಾ ಇದ್ದಾಗೆ ಆತ ಒಬ್ಬ ಆಲನ್ನು ಕರೆದು ಹೇಳ್ತಾನೆ, ನನ್ನ ಈ ಸಮಸ್ಯೆಗೆ ಪರಿಹಾರ ಕೊಡುವಂತ ಯಾರಾದ್ರೂ ಇದ್ರೆ ನೀವು ಅವರನ್ನು ಕರ್ಕೊಂಡು ಬನ್ನಿ. ಆಗ ಆಲು ಹೇಳ್ತಾನೆ, ನಮ್ಮೂರಲ್ಲಿ ಒಬ್ಬ ಸಂತನಿದ್ದಾನೆ, ಯಾವುದೇ ರೋಗವನ್ನು ಕೂಡ ಆತ ವಾಸಿ ಮಾಡಬಲ್ಲ ಎನ್ನುವಂಥದ್ದು. ಹಾಗೆ ಈ ಶ್ರೀಮಂತ ತನ್ನ ಆಲನ್ನು ಸಂತನ ಬಳಿ ಕಳುಹಿಸಿಕೊಟ್ಟು, ನೀವು ನನ್ನ ದೊರೆಗೆ ಅಥವಾ ತನ್ನ ಯಜಮಾನನಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕನ್ನೋ ರೀತಿಯಲ್ಲಿ ಆತ ಮನೆಗೆ ಬರ್ಬೇಕಂತ ಹೇಳಿ ವಿನಂತಿಸ್ಕೊಳ್ತಾನೆ. ಆದ್ರೆ ಸಾಧು ಹೇಳ್ತಾನೆ, ನನಗೆ ಆ ಕಡೆಗೆ ಬರೋದಕ್ಕೆ ಅಸಾಧ್ಯ ಇರೋದ್ರಿಂದ ಶ್ರೀಮಂತನೇನಾಗ್ಲಿ ನನ್ನ ಬಳಿಗೆ ಬರಲಿ, ನಾನು ಅವನಿಗೆ ಬೇಕಾದಂತಹ ಮದ್ದನ್ನು ಕೊಡ್ತೇನೆ. ಆದ್ರೆ ಒಂದು ಷರತ್ತು ಏನಂತ ಹೇಳಿದ್ರೆ, ಆತ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಾಹನಗಳನ್ನು ಬಳಸಿಕೊಂಡು ಬರಬಾರ್ದು. ಬದಲಿಯಾಗಿ ಆತನ ಮನೆಯಿಂದ ನನ್ನ ಮನೆಯವರೆಗೂ ಕೂಡ ನಡ್ಕೊಂಡು ಬರಬೇಕು. ಹಾಗೆ ಮೊದಲ ದಿನ ಹೋಗ್ತಾನೆ. ಹೋಗ್ಬೇಕಿದ್ರಲ್ಲಿ ಸಾಧು ಇರುವುದಿಲ್ಲ. ಬೇಜಾರಲ್ಲಿ, ಕೋಪದಲ್ಲಿ ಹಿಂದಿರುಗಿ ಬರ್ತಾನೆ. ಸಾಧು ಮತ್ತೆ ಆಲುನಲ್ಲಿ ಹೇಳಿ ಕಳಿಸ್ತಾನೆ, ನಾಳೆ ಕರ್ಕೊಂಡು ಬಾ. ಅದೇ ರೀತಿಯಾಗಿ 2-3 ತಿಂಗಳವರೆಗೆ ದಿನಾಲೂ ಶ್ರೀಮಂತನು ಸಂತನನ್ನು ಹುಡುಕಿಕೊಂಡು ಆತನ ಮನೆ ಕಡೆಗೆ ಹೋಗುವಂತಹದ್ದು, ಸಂತ ಮನೆಯಲ್ಲಿಲ್ಲ ಎನ್ನುವಂತಹ ಕಾರಣಕ್ಕೆ ಹಿಂದಿರುಗಿ ತನ್ನ ಮನೆಗೆ ಬರುವಂತಹದ್ದು. ಹೀಗೆ ನಡೀತಾ ಇರಬೇಕಿದ್ರೆ 1 ತಿಂಗಳು ಕಳೆಯಿತು. 2ನೇ ತಿಂಗಳಾಗ್ತಾ ಬರಬೇಕಿದ್ರೆ ಶ್ರೀಮಂತನಲ್ಲಿ ಒಂದು ಬದಲಾವಣೆಯನ್ನು ಕಾಣೋದಕ್ಕೆ, ಆತನಿಗೆ ತನ್ನ ಬದಲಾವಣೆಯನ್ನು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಏನಂತ ಹೇಳಿದ್ರೆ, ಆತನಲ್ಲಿದ್ದಂತಹ ಚೈತನ್ಯ, ಆತನ ಕೈಕಾಲುಗಳಲ್ಲಿದ್ದಂತಹ ಜಡ ಎಲ್ಲವೂ ಕೂಡ ಕಡಿಮೆಯಾಗಿ ಆರೋಗ್ಯವಂತನಾಗಿ ಮರಳ್ತಾ ಇರುವಂತಹದ್ದು. ಹೀಗೆ 3 ತಿಂಗಳು ಕಳೆದ ನಂತರ ಸಂತನು ಸಿಗ್ತಾನೆ. ಸಂತ ಸಿಕ್ಕಿ ಹೇಳ್ತಾನೆ, ನಿನ್ಗೆ ಯಾವುದೇ ರೀತಿಯಾದಂತಹ ರೋಗ ಇರಲಿಲ್ಲ. ನಿನ್ನಲ್ಲಿದ್ದಂತಹ ರೋಗ ಏನಂತ ಹೇಳಿದ್ರೆ, ನೀನು ನಡೆಯದೇ ಇದ್ದಂತಹದ್ದು, ನಿನ್ನ ಕೈಕಾಲನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳದೇ ಇರುವಂತಹದ್ದು. ನಿನ್ನಲ್ಲಿ ಶ್ರೀಮಂತಿಕೆ ಇತ್ತು, ಆದರೆ ನಿನ್ನಲ್ಲಿ ಇಲ್ಲದೇ ಇದ್ದಂತಹದ್ದು ಆರೋಗ್ಯ. ನಿನ್ನ ಆರೋಗ್ಯಕ್ಕೆ ಬೇಕಾಗಿರುವಂತಹದ್ದು ದೈನಂದಿನವಾದಂತಹ ಕೆಲವೊಂದು ಚಟುವಟಿಕೆಗಳು, ಅದನ್ನು ನೀನು ನಿಲ್ಲಿಸಿದ ಕಾರಣ ನೀನು ಅನಾರೋಗ್ಯಕರವಾಗಿ ಬದಲಾಗ್ತಾ ಇದ್ದಿ. ನೀನು ಈ ರೀತಿಯಾಗಿ ನನ್ನನ್ನು ಭೇಟಿಯಾಗುವುದಕ್ಕಂತ ಹೇಳಿ ನಡ್ಕೊಂಡು ಬರಬೇಕಿದ್ರೆ ನಿನ್ನ ದಿನಚರಿಯಲ್ಲಿ ಬದಲಾವಣೆ ಆಯಿತು. ಆ ಬದಲಾವಣೆಯ ಕಾರಣದಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ, ನಿನ್ನ ಆರೋಗ್ಯ ಉತ್ತಮವಾಯಿತು. ಆದ್ದರಿಂದ ನಾವೆಲ್ಲರೂ ಕೂಡ ಈ ಕಥೆಯಲ್ಲಿ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾದಂಥ ಮುಖ್ಯ ಅಂಶ ಏನಂತ ಹೇಳಿದ್ರೆ, ಜೀವನದಲ್ಲಿ ಎಷ್ಟೇ ಶ್ರೀಮಂತಿಕೆ ಇರಲಿ, ಏನೇ ಬರಲಿ, ಏನೇ ಹೋಗಲಿ, ನಾವು ಒಂದು ಶಿಸ್ತಿನ
ಒಂದು ದಿನಚರಿಯನ್ನು ನಮ್ಮಲ್ಲಿ ಇಟ್ಟುಕೊಳ್ಬೇಕು. ದಿನದ ಒಂದು ಅರ್ಧ ಗಂಟೆ ಆದರೂ ನಡೆದಾಡುವಂತಹದ್ದು, ಆರೋಗ್ಯಕರವಾದಂಥ ಆಹಾರವನ್ನು ಸೇವಿಸುವಂತಹದ್ದು, ನಿಯಮಿತವಾದಂಥ ಆಹಾರ ಸೇವಿಸುವಂತಹದ್ದು. ಅದೇ ರೀತಿಯಾಗಿ ಆದಷ್ಟು ಮನೆಯಲ್ಲಿ ಮಾಡಿದಂಥ ಅಡುಗೆಗಳಿಗೆ ನಾವು ಪ್ರೋತ್ಸಾಹವನ್ನು ನೀಡುವಂತಹದ್ದು. ಮೋಜು ಮಸ್ತಿ ಮೊದಲಾದವುಗಳ ಜೊತೆಗೆ ನಾವು ನಮ್ಮದೇ ಆದಂತಹ ಆರೋಗ್ಯಕರವಾದಂಥ ಕೆಲವೊಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆರೋಗ್ಯ ಒಂದು ಇಲ್ಲ ಅಂತ ಹೇಳಿದರೆ ಉಳಿದೆಲ್ಲವೂ ಕೂಡ ಶೂನ್ಯ ಎನ್ನುವಂಥದ್ದನ್ನು ತಿಳಿಸುತ್ತಾ ನನ್ನ ಇವತ್ತಿನ ವಿಸ್ಡಮ್ ಬೈಟ್ಸ್ ಅನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.